ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕೇವಲ 3 ದಿನ ವಾರಾಹಿ ಅಮ್ಮನವರ ಈ ಬೀಜ ಮಂತ್ರವನ್ನ ಬೆಳಿಗ್ಗೆ ಎದ್ದ ಕೂಡಲೇ 11 ಬಾರಿ ಜಪಿಸಿದರೆ ಸಾಕು. ಕೇವಲ 3 ಅಕ್ಷರದ ಈ ಚಿಕ್ಕ ಮಂತ್ರವನ್ನ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಯನ್ನು ಸ್ಮರಿಸಿಕೊಂಡು ಮನಸ್ಸಿನಲ್ಲೇ ಜಪಿಸಿದರೆ ಸಾಕು. ಇದಕ್ಕೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ, ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನ ಉಚ್ಚರಿಸಬೇಕು. ನಾನು ಈಗಾಗಲೇ ವಾರಾಹಿ ಅಮ್ಮನ ಒಂದು ಬೀಜ ಮಂತ್ರದ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿ ತುಂಬಾ ಮಂದಿ ವಾರಾಹಿ ಅಮ್ಮನ ಬೀಜ ಮಂತ್ರವನ್ನ ಜಪಿಸಿ ಅವರ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿದ್ದಾರೆ. ತುಂಬಾ ಮೆಸೇಜ್ ಕೂಡ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ರೀತಿಯಲ್ಲಿ ತಾಯಿಯ ಅನುಗ್ರಹವನ್ನ ಎಲ್ಲರಿಗೂ ಪಡೆದುಕೊಳ್ಳಿ. ನೀವು ಅಂದುಕೊಂಡ ಕನಸೆಲ್ಲ ನನಸಾಗಲಿ ಅಂತ ಈಗ ವಾರಾಹಿ ಅಮ್ಮನ ಇನ್ನೊಂದು ಪವರ್ಫುಲ್ ಬೀಜ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ. ಆದರೆ ಈ ಬೀಜ ಮಂತ್ರವನ್ನ ನೀವು ಬೆಳಿಗ್ಗೆ ಮಾತ್ರ ಉಚ್ಚರಿಸಬೇಕು. ಸಂಜೆ ಸಮಯದಲ್ಲಿ ಮಾಡೋ ಹಾಗಿಲ್ಲ. ಎಲ್ಲಿ ಮಲಗಿದ್ದೀರ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನ ಆ ತಾಯಿಯನ್ನ ಸ್ಮರಿಸಿಕೊಂಡು 11 ಬಾರಿ ಜಪಿಸಬೇಕು. ತುಂಬಾ ಮಂದಿ ಕೇಳಿದ್ರೆ ಎಷ್ಟೋ ಪೂಜೆ ಮಾಡಿದ್ದೀವಿ ಆದರೆ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಈ ಮಂತ್ರವನ್ನು ಜಪಿಸಿದರೆ ಎಂತ ಸಮಸ್ಯೆ ಆದರೂ ಪರಿಹಾರವಾಗುವುದು. ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ಎಂದರೆ ನೀವು ಇಮೇಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯಾವುದೇ ಸಮಸ್ಯೆಗೂ ಇದು ಮೂಲ ಮಂತ್ರವಾಗಿದೆ. ನಿಮ್ಮಲ್ಲಿ ಈ ಜೀವನದ ಸಮಸ್ಯೆ ಬರ್ತಾ ಇದೆ, ಅದು ಬರ್ತಾ ಇದೆ ಅಂತ ಹೇಳುವ ಅವಶ್ಯಕತೆನೇ ಇಲ್ಲ. ತುಂಬಾ ಜನರಿಗೆ ಪೂರ್ವ ಜನ್ಮದ ಕರ್ಮಗಳು ಅಡೆತಡೆಯಾಗಿ ಕರ್ಮ ಬರ್ತಾ ಇರುತ್ತೆ. ಹೀಗಾಗಿ ಸಾಕಷ್ಟು ಸಾಲ ಮಾಡಿಕೊಂಡಿರ್ತಾರೆ. ಹಣಕಾಸಿನ ಸಮಸ್ಯೆ ಬರ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ. ಈ ಜನ್ಮದಲ್ಲಿ ಯಾವುದೇ ತಪ್ಪು ಮಾಡಿರಲ್ಲ, ಆದರೂ ಕೂಡ ಅವರಿಗೆ ಪದೇ ಪದೇ ಸೋಲಾಗುತ್ತೆ. ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ಅವರಲ್ಲಿ ಕಷ್ಟ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಬಾಲ್ಯದಿಂದ ನಂಬಿದ ಸ್ನೇಹಿತರು ಕೂಡ ಹಣ ಕೊಟ್ಟಾಗ ಅವರು ವಾಪಸ್ ಕೊಡೋದಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಪೂರ್ವ ಜನ್ಮದ ಕರ್ಮ. ಈ ವಾರ ಈ ಅಮ್ಮನ ಮಂತ್ರವನ್ನ ಬೆಳಿಗ್ಗೆ ನೀವು ಜಪಿಸುವುದರಿಂದ ಯಾವ ಕರ್ಮ ನಿಮಗೆ ಅಡೆತಡೆಯಾಗದೆ ಅದನ್ನು ನಿವಾರಣೆ ಮಾಡಿ ಜೀವನ ಯಶಸ್ಸು ಸಿಗುವ ಹಾಗೆ ಮಾಡುತ್ತೆ. ಅದರಲ್ಲೂ ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವುದರಿಂದ ಬೆಳಿಗ್ಗೆ ಈ ಸಮಯದಲ್ಲಿ ದೈವಿ ಶಕ್ತಿಗಳು ಸಂಚರಿಸುವ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಕೂಡ ತಥಾಸ್ತು ದೇವತೆಗಳ ಅನುಗ್ರಹದಿಂದ ನಿಮ್ಮ ಆಸೆ ನೆರವೇರುತ್ತೆ. ಅದರಲ್ಲಿಯೂ ಕೂಡ ವಾರಾಹಿ ಅಮ್ಮನ ಈ ಪವರ್ಫುಲ್ ಬೀಜ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದ್ದೇ ಆದರೆ ಪರಿಹಾರ ಆಗದೇ ಇರುವ ಸಮಸ್ಯೆಯೇ ಇಲ್ಲ. ಈ ತಾಯಿಯ ಮಹಿಮೆ ಹಾಗೂ ಈ ಮಂತ್ರ ಯಾವುದು, ಹೇಗೆ ಉಚ್ಚರಿಸಬೇಕು, ಇದರಿಂದ ಏನೆಲ್ಲ ನಿಮಗೆ ಲಾಭ ಇದೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಎಲ್ಲರೂ ವಾರಾಹಿ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಕೂಡಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಮ್ಮ ವಾರಾಹಿ ಅಂತ 3 ಬಾರಿ ಬರೆದು ನಿಮ್ಮ ಸಮಸ್ಯೆಯನ್ನು ಬರೆದು ವಿಡಿಯೋನ ಲೈಕ್ ಮಾಡಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ವೀಕ್ಷಕರೇ, ತುಂಬಾ ಮಂದಿ ನನಗೆ ವಾಟ್ಸ್ಆಪ್ ಕೂಡಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ತುಂಬಾ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ರಿಪ್ಲೈ ಮಾಡಕ್ಕೆ ಆಗ್ತಾನೆ ಇಲ್ಲ. ಯಾಕೆಂದ್ರೆ ದಿನಕ್ಕೆ 100 ಮೆಸೇಜ್ ಬರ್ತಿದೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾರಾಹಿ ಅಮ್ಮನ ಇನ್ನೊಂದು ಪವರ್ಫುಲ್ ಗುಪ್ತ ರಹಸ್ಯ ಮಂತ್ರವನ್ನ ತಿಳಿಸ್ತಾ ಇದ್ದೀನಿ. ಈ ಮಂತ್ರದ ಮೂಲ ತುಂಬಾ ಪವರ್ಫುಲ್ ಆಗಿದೆ. ಯಾಕೆಂದ್ರೆ ಇದು ರಹಸ್ಯ ಮಂತ್ರ. ಯಾವ ಮಂತ್ರ ರಹಸ್ಯವಾಗಿ ಋಷಿ ಮುನಿಗಳು ಇರಿಸಿದ್ದಾರೆ. ಈ ಮಂತ್ರವನ್ನು ಜಪಿಸುವ ಸಂಕಲ್ಪ ಮಂತ್ರದಿಂದಲೇ ವಾರಾಹಿ ಅಮ್ಮನ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಈ ಮಂತ್ರ ಮುಖ್ಯವಾಗಿ ಬೆಳಗಿನ ಜಾವ ಮಾತ್ರ ಜಪಿಸಬೇಕು. ಸಂಜೆ ಸಮಯದಲ್ಲಿ ಜಪಿಸೋ ಹಾಗಿಲ್ಲ. ತುಂಬಾ ಮಂದಿ ಕೇಳ್ತಾ ಇದ್ರೆ ಶುದ್ಧಾಚಾರ ಇಲ್ಲ ಅಂದ್ರೆ ಜಪಿಸಬಹುದಾದ ಅಂತ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀನಿ. ಈ ಮಂತ್ರದಿಂದ ನಿಮಗೆ ಯಾವ ಕರ್ಮಫಲ ಅಥವಾ ಯಾವ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ, ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ, ಆ ಮೂಲ ಕಾರಣವನ್ನ, ಮೂಲ ಸಮಸ್ಯೆಯನ್ನ ಈ ವಾರಾಹಿ ಅಮ್ಮನವರು ನಿವಾರಣೆ ಮಾಡ್ತಾರೆ. ಒಂದು ವೇಳೆ ನಿಮಗೆ ಗ್ರಹಚಾರ ದೋಷ ಇದ್ರೆ, ಶನಿ ದೋಷ ಇದ್ರೆ, ಕುಜ ದೋಷ ಇದ್ರೆ ಅಥವಾ ಜಾತಕದಲ್ಲಿ ದೋಷ ಇದ್ರೆ ಮತ್ತು ಮನೆಯಲ್ಲಿ ವಾಸು ದೋಷ ಇದ್ರೆ ಅಥವಾ ಕಾಳಸರ್ಪ ದೋಷ ಇದ್ರೆ ಇವೆಲ್ಲವಕ್ಕೂ ಕೂಡ ನಿವಾರಣೆ ಅಮ್ಮನವರು ಮಾಡ್ತಾರೆ. ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು, ಅದು ಪರಿಹಾರ ಆಗುತ್ತೆ. ಆದರೆ ನೀವು ತಾಯಿಗೆ ಶರಣಾಗಬೇಕು. ಒಮ್ಮೆ ತಾಯಿಗೆ ನೀವು ಭಕ್ತಿಯಿಂದ ಶರಣಾದರೆ ನೀವು ಅಂದುಕೊಂಡ ಯಾವುದೇ ಕೆಲಸ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ. ಅಮ್ಮನಿಗೆ ಒಮ್ಮೆ ಶರಣಾಗಿ
ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಜ ಮಂತ್ರವನ್ನ 11 ಬಾರಿ ಉಚ್ಚರಿಸಿದರೆ ಸಾಕು. ಎಲ್ಲವನ್ನು ಮತ್ತೆ ಅಮ್ಮ ನೋಡಿಕೊಳ್ಳುತ್ತಾರೆ. ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಎಂದುಕೊಳ್ಳಿ. ಹಾಗೆ ಎಷ್ಟು ದಿನ ಜಪಿಸಬೇಕು ಅಂದ್ರೆ 3 ದಿನ ಜಪಿಸಿದ್ರೆ ಸಾಕು. 3 ದಿನದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಕೆಲವೊಂದು ಸಮಸ್ಯೆಗಳಿಗೆ ಸ್ವಲ್ಪ ದಿನ ತೆಗೆದುಕೊಳ್ಳುತ್ತೆ. ಉದಾಹರಣೆ ಕೋರ್ಟ್ ಕೇಸ್, ಇಂತಹ ಸಮಸ್ಯೆಗಳಿಗೆ ಸಮಯ ಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ ಈ ಮಂತ್ರವನ್ನ ಜಪಿಸಬೇಕು. ಕೆಲವೇ ದಿನಗಳಲ್ಲಿ ಕೋರ್ಟ್ ಅಲ್ಲಿ ನಿಮ್ಮ ಪರವಾಗಿ ತೀರ್ಪು ಬಂದು ನಿಮಗೆ ಜಯ ಸಿಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಇದ್ದರೆ 3 ದಿನ ಸಾಕು. ಉದ್ಯೋಗ ಸಮಸ್ಯೆ ಇದ್ದರೆ 3 ದಿನದಲ್ಲಿ ನಿಮಗೆ ಫಲಿತಾಂಶ ಬರುತ್ತೆ. ಸತಿಪತಿಗಳ ಜಗಳ ಇದ್ದರೆ, ಮನೆಯಲ್ಲಿ ಕಲಹ ಇದ್ದರೆ, ಹಣಕಾಸಿನ ಸಮಸ್ಯೆ ಇದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾರಾಹಿ ಅಮ್ಮನನ್ನು ಸ್ಮರಿಸಿಕೊಂಡು ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಮಂತ್ರವನ್ನ 11 ಬಾರಿ ಜಪಿಸಿದರೆ ಸಾಕು. ಹಾಗಾದ್ರೆ ವೀಕ್ಷಕರೇ, ಯಾವ ರೀತಿ ಮಂತ್ರವನ್ನ ಜಪಿಸಬೇಕು, ಯಾವ ತಪ್ಪನ್ನು ಮಾಡಬಾರದು, ಯಾವ ತಪ್ಪು ಮಾಡೋದ್ರಿಂದ ಈ ಮಂತ್ರದ ಫಲ ನಿಮಗೆ ಸಿಗೋದಿಲ್ಲ, ಅದನ್ನು ಕೂಡ ತಿಳಿಸಿಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿ. ಅದೇ ರೀತಿ ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರಿಗೆ ಮತ್ತು ಹಿತೈಷಿಗಳಿಗೆ ಆದಷ್ಟು ಶೇರ್ ಮಾಡಿ. ಇದರ ಅನುಕೂಲವನ್ನು ಅವರಿಗೂ ತಿಳಿಸಿ. ಈ ಬೀಜ ಮಂತ್ರ ಜಪಿಸುವಾಗ ನೀವು ಯಾವ ತಪ್ಪು ಮಾಡಬಾರದು ಮೊದಲನೆಯಾಗಿ ತಿಳಿಸಿಕೊಡ್ತೀನಿ. ಈ ತಪ್ಪನ್ನು ನೀವು ಮಾಡಿದ್ರೆ ಇದರ ಫಲ ನಿಮಗೆ ಸಿಗೋದಿಲ್ಲ. ಅದರ ಬದಲಾಗಿ ಇದು ನಿಮಗೆ ಸಮಸ್ಯೆಯನ್ನು ಜಾಸ್ತಿ ಉಂಟು ಮಾಡಬಹುದು. ಹಾಗಾಗಿ ಈ ಬೀಜ ಮಂತ್ರವನ್ನು ಉಚ್ಚರಿಸುವ ಮೊದಲು ಕೆಲವೊಂದು ವಿಷಯಗಳನ್ನ ನೀವು ಗಮನದಲ್ಲಿ ಕೇಳಬೇಕು. ಮೊದಲನೆಯದಾಗಿ, ವಾರಾಹಿ ಅಮ್ಮನ ಈ ಬೀಜ ಮಂತ್ರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಜಪಿಸಬೇಕು. ಅಂದರೆ ಬೆಳಿಗ್ಗೆ 3 ಗಂಟೆಯಿಂದ 5:30 ಒಳಗಡೆ ಜಪಿಸಬೇಕು. ಈ ಸಮಯದಲ್ಲಿ ಎದ್ದು ಜಪಿಸುವುದಾದರೆ ಮಾತ್ರ ಈ ಮಂತ್ರವನ್ನು ಜಪಿಸಿ. ಒಂದು ವೇಳೆ 7 ಗಂಟೆಗೆ ಎದ್ದು, ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಜಪಿಸಿದರೆ ಇದರ ಫಲ ನಿಮಗೆ ಸಿಗೋದಿಲ್ಲ. ಬದಲಾಗಿ ಇದು ನಿಮಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರಬಹುದು. ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ. ಇನ್ನು ಎರಡನೇದಾಗಿ, ತುಂಬಾ ಮಂದಿ ಮಾಡುವ ತಪ್ಪು ಅಂದ್ರೆ ಯಾವುದೋ ಗುರೂಜಿ ಹೇಳಿದ್ರು ಅಂತ ಪ್ರಯತ್ನ ಮಾಡೋಣ ಅಂತ ಮಾಡ್ತಾರೆ. ಈ ರೀತಿಯಾಗಿ ಯೋಚನೆ ಮಾಡಿ ತಾಯಿಯ ಮೇಲೆ ಅಪನಂಬಿಕೆಯಿಂದ ಈ ಮಂತ್ರ ಜಪಿಸಿದರೆ ಈ ಮಂತ್ರದ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಅಮ್ಮನಲ್ಲಿ ಭರವಸೆ ಇಟ್ಟು, ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿದರೆ ಅದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಅದರಲ್ಲಿ ಕೂಡ ಅಮ್ಮನ ಈ ಬೀಜ ಮಂತ್ರ ನೀವು ನಂಬಿಕೆ ಇಟ್ಟು ಜಪಿಸಿದ್ದೇ ಆದರೆ ಪರಿಹಾರ ಆಗದ ಸಮಸ್ಯೆ ಯಾವುದೂ ಇಲ್ಲ. ವಾರಾಹ ಅಮ್ಮನ ಮೇಲೆ ಸಂಪೂರ್ಣ ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ಈ ಮಂತ್ರವನ್ನು ಜಪಿಸಬೇಕು. ಆದರೆ ನಾನು ನಿಮಗೆ ಗ್ಯಾರಂಟಿ ಆಗಿ ಹೇಳ್ತೀನಿ, ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನ ಜಪಿಸಿದ್ದೆ ಆದರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಪರಿಹಾರ ಆಗುತ್ತೆ. ಹಾಗಾದ್ರೆ ಈ ಮಂತ್ರವನ್ನ ಯಾವ ರೀತಿ ಜಪಿಸಬೇಕು ನೋಡೋಣ. ಮೊದಲನೆಯದಾಗಿ, ಈ ಮಂತ್ರವನ್ನ ಯಾವುದೇ ದಿನ ಜಪಿಸಬಹುದು. ವಾರದ 7 ದಿನಗಳಲ್ಲಿ ಯಾವ ದಿನ ಬೇಕಾದ್ರೂ ಜಪಿಸಬಹುದು. ಎಲ್ಲಿ ಮಲಗಿರ್ತೀವಿ ಅಲ್ಲೇ ಎದ್ದುಕೊಂಡು ಕೂತುಕೊಂಡು ಈ ಮಂತ್ರವನ್ನ ಜಪಿಸಬೇಕು. ಆದರೆ ಬೆಳಿಗ್ಗೆ ಮಾತ್ರ ಈ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು. ಮೊದಲನೇದಾಗಿ, ಬೆಳಿಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕೂತ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಅಮ್ಮನ ರೂಪವನ್ನ ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಮ್ಮ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ನಿಮ್ಮ ಬೇಡಿಕೆಯನ್ನು ಹೇಳಬೇಕು. ನಂತರ ಈ ಬೀಜ ಮಂತ್ರವನ್ನ 11 ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು. ಬಾಯಿ ಬಿಟ್ಟು ಜಪಿಸೋ ಹಾಗಿಲ್ಲ. ನೀವು ಶುದ್ಧಾಚಾರ ಇಲ್ಲದೆ ಇರುವುದರಿಂದ ಮನಸ್ಸಿನಲ್ಲಿಯೇ 11 ಬಾರಿ ಈ ಮಂತ್ರವನ್ನ ಜೋರಾಗಿ ಜಪಿಸಬೇಕು. ಓ ಮಹಿಷಾಧ್ವಜಯೇ ವಿದ್ಮಹೇ ದಂಡದ್ಮ ಧೀಮಹಿ ತನ್ನೋ ವರಾಹಿ ಪ್ರಚೋದಯಾತ್. ಈ ಮಂತ್ರವನ್ನು ಸರಿಯಾಗಿ 11 ಬಾರಿ ಮನಸ್ಸಿನಲ್ಲೇ ಉಚ್ಚರಿಸಬೇಕು. ನಂತರ ನಿಮ್ಮ ಈ ಸಮಸ್ಯೆಯನ್ನ, ಬೇಡಿಕೆಯನ್ನ ತಾಯಿಯ ಮುಂದೆ ಹೇಳ್ಕೋಬೇಕು. ಇಂತಹ ಸಮಸ್ಯೆ ಇದೆ, ನೀನೇ ಪರಿಹಾರ ಮಾಡಬೇಕು ಅಂತ ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ ನೀವು ಯಾವ ರೀತಿ ಖುಷಿಯಾಗಿ ಇರ್ತೀರಿ ಆ ಚಿತ್ರವನ್ನ ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೋಬೇಕು. ಸಮಸ್ಯೆ ಪರಿಹಾರ ಆದ ಬಳಿಕ ನಿಮ್ಮ ಜೀವನ ಎಷ್ಟು ಸುಖವಾಗಿ ಇರಲಿದೆ ಎಂದು ಮೊದಲೇ ಕಲ್ಪನೆ ಮಾಡಿಕೊಳ್ಳಬೇಕು. ನಂತರ ಎದ್ದೇಳಬೇಕು. ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ. ಕೇವಲ 3 ದಿನಗಳಲ್ಲಿ ಫಲಿತಾಂಶವನ್ನ ನೀವು ನೋಡ್ತೀರಿ. ನೀವು ನಂಬಿಕೆ ಇಲ್ಲದೆ ಅಪನಂಬಿಕೆಯಿಂದ ಮಾಡಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಆದರೆ ನಂಬಿಕೆ ಇಟ್ಟು ನೀವು ಮಾಡಿದ್ದೇ ಆದರೆ ಕೇವಲ 3 ದಿನದಲ್ಲಿ ನೀವು ಇಲ್ಲಿ ಬಂದು ಕಮೆಂಟ್ ಮಾಡ್ತೀರಿ.
ಸಮಸ್ಯೆ ಪರಿಹಾರ ಆಯ್ತು ಅಂತ ಖುಷಿ ಪಡ್ತೀರಿ. ಮೊದಲನೇದಾಗಿ ಅಮ್ಮನ ಮೇಲೆ ನಂಬಿಕೆ ಮತ್ತು ಭಕ್ತಿ ಇರಬೇಕು. ಇದು ಮಾಡೋದ್ರಿಂದ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಪ್ರತಿಯೊಬ್ಬರು ಅಮ್ಮ ವರಾಹಿ ದೇವಿ ಅಂತ 3 ಬಾರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಮಿಸ್ ಮಾಡ್ಕೋಬೇಡಿ.